ಹುಣ್ಣಿಮೆ ಅಂತ ಹೇಳಿದ್ರೆ ಕೇವಲ ಆಕಾಶದಲ್ಲಿ ಚಂದಿರ ಕಾಣಿಸೋದು ಮಾತ್ರ ಅಲ್ಲ, ಅದು ನಿಮ್ಮ ಭಾವನೆಗಳ ಒಂದು ಉತ್ತುಂಗದ ಸ್ಥಾನವನ್ನ ತೋರಿಸುತ್ತೆ. ಹಾಗೆ ಈ ಹುಣ್ಣಿಮೆ ಬೆಳಕು ನಿಮ್ಮ ಪಾರ್ಟ್ನರ್ ಮನಸ್ಸಿನ ಕತ್ತಲನ್ನ ದೂರ ಮಾಡ್ತಿದ್ಯಾ ಅಥವಾ ಈಗೋ ಕಡಿಮೆ ಮಾಡ್ತಾ ಇದೆಯಾ, ಫೋನ್ ಕೈಗೆ ತಗೊಂಡು ಕಾಲ್ ಮಾಡುವಂತಹ ಮೆಸೇಜ್ ಮಾಡುವಂತಹ ಸಮಯ ಹತ್ರ ಬಂದಿದ್ಯಾ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಈ ಹುಣ್ಣಿಮೆ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆ ತರ್ತಾ ಇದೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ನೋಡಬಹುದು 9 ಆಫ್ ಸಾರ್ಟ್ಸ್ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಒಂದು ದೊಡ್ಡ ಎನರ್ಜಿ ಶಿಫ್ಟ್ ತೋರಿಸ್ತಾ ಇದೆ. ಈ ಹುಣ್ಣಿಮೆಯ ರಾತ್ರಿ ಅವರ ಮನಸ್ಸಿನಲ್ಲಿ ಒಂದು ಸಂಚಲನ ಉಂಟು ಮಾಡ್ತಿರುವಂತಹ ಒಂದು ಎನರ್ಜಿ ಇದೆ. ಕಳೆದ ಕೆಲವು ದಿನಗಳಿಂದ ಅವ್ರು ನಿಮ್ಮನ್ನ ಎಲ್ಲ ಒಂದ್ ಕಡೆ ಇಗ್ನೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಈ ಹುಣ್ಣಿಮೆಯ ತೀವ್ರತೆ ಅವರಿಗೆ ನಿಮ್ಮ ನೆನಪನ್ನ ಉಸಿರುಗಟ್ಟಿಸುವಂತಹ ಪರಿಸ್ಥಿತಿಯನ್ನ ತರ್ತಾ ಇದೆ ಅನ್ನೋಂತಹ ಒಂದು ಎನರ್ಜಿ ಬರ್ತಿದೆ. ಅವ್ರ ಫೋನಲ್ಲಿ ನಿಮ್ಮ ನಂಬರ್ ಮೇಲೆ ಒಂದು ಏನು ಬೆರಳು ಹೋಗಿ ನಿಲ್ಲುವಂಥದ್ದು, ಅವರು ಒಂದು ರೀತಿಯ ಎನರ್ಜಿ ಇಲ್ಲಿ ಅವರಲ್ಲಿ ಒಂದು ಅವರೇನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವ್ರು ಸರಿಯಾಗಿ ನಿದ್ದೆ ಬರ್ದೇನೆ ಅವರು ಒದ್ದಾಡ್ತಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ಜೊತೆಗಿನ ಹಳೆಯ ವಾಯ್ಸ್ ನೋಟ್ ಏನಿದೆ ಅಥವಾ ಮೆಸೇಜಸ್ ಏನಿದೆ ಪದೇ ಪದೇ ಕೇಳಿಸ್ಕೊಳ್ತಾ ಅವ್ರ ಮನಸ್ಸಲ್ಲಿ ಈಗ ತರ್ಕ ಮಾಡುವಂತಹ ಭಾವನೆನ ಬಿಟ್ಟು ಅವರೆಲ್ಲೋ ಒಂದ್ ಕಡೆ ನಿಮ್ಮ ಪ್ರೀತಿಯ ಭಾವನೆಗೆ ಅವರು ಶರಣಾಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೋಡ್ಬೋದು ಈಗ ಒಂದು ರೀತಿಯ ಅಪೂರ್ಣತೆ ಕಾಡ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಂತ ಒಂದು ಗೋಡೆ ಹೊಡಿತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ನೋಡ್ಬೋದು ಕಾಲ್ ಅಥವಾ ಮೆಸೇಜ್ ಬರುವಂತಹ ಸಾಧ್ಯತೆ 80% ಹೆಚ್ಚಾಗಿದೆ. ಇದು ವಿಶೇಷವಾಗಿ ಮುಂದಿನ 48 ಗಂಟೆಗಳ ಬಹಳ ಮುಖ್ಯವಾಗಿದೆ. 48 ಗಂಟೆಗಳು ಈ ಒಂದು ರಿಲೇಶನ್ಶಿಪ್ಗೆ ತುಂಬಾನೇ ಇಂಪಾರ್ಟೆಂಟ್. ಇಷ್ಟ್ರ ಒಳಗಡೆ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆ ಕೂಡ ಬರುವಂತ ಚಾನ್ಸಸ್ ಕೂಡ ಇದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಿದೆ. ಇಲ್ಲಿ ನೋಡಬಹುದು ಗಂಭೀರವಾಗಿ ಮಾತಾಡೋದಕ್ಕಿಂತ ಯಾವುದೋ ಒಂದು ಸಣ್ಣ ಕಾರಣನ ಇಟ್ಕೊಂಡು ಮಾತಾಡುವಂತಹ, ನೆಪವನ್ನ ಇಟ್ಕೊಂಡು ಮಾತಾಡುವಂತಹ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಇಲ್ಲಿ ಅಹಂಕಾರ ಪೂರ್ತಿಯಾಗಿ ಹೋಗದೆ ಇದ್ರು ನಿಮ್ಮ ಮೇಲಿರುವಂತಹ ಸೆಳೆತ ಅಂತೂ ನಿಮ್ಮ ಪ್ರೀತಿನ ಗೆದ್ದಿದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಮೇ 23-24ನೇ ತಾರೀಕು ಚಕ್ರ ಧ್ಯಾನ ಸಾಧನೆ ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ಜಾಯಿನ್ ಆಗ್ಬೇಕಂತಿದ್ದೀರಾ ಪಟ ಅಂತ ಹೇಳಿ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರಿಗೆ ವಾಟ್ಸ್ಆಪ್ ಮಾಡ್ಬಿಟ್ಟು ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.